ಹಲ್ಕ ನನ್ ಮಕ್ಕಳ 5 ವರ್ಷ ಇಡೀ ಬ್ಯಾಂಗ್ಳೂರ್ನ ಉಚ್ಚೆ ಉಯ್ಕೊಳ್ಳೋ ಹಾಗೆ ಮಾಡಿದಿರಲ್ಲ. ರಾತ್ರಿ ಹೊತ್ತು ಬಾಗಲಾಕೊಂಡು ಮಲ್ಗೋದು ರೂಢಿ, ಆದ್ರೆ ಹಗಲೊತ್ತೆ ಬಾಗಲಾಕೊಂಡು ಭಯದಲ್ಲಿ ಬದುಕೋ ಹಾಗೆ ಮಾಡಿದಿರಲ್ಲ ಮಕ್ಕಳ. ಕಾಮನ್ ಮ್ಯಾನ್ ಇಂದ ಸಿಎಂ ವರ್ಗೂ, ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರ್ಗೂ, ಸ್ಕೂಲಿಗೆ ಹೋಗೋ ಮಗುವಿಂದ ಹಣ್ಣನ್ ಮುದುಕರ್ವರೆಗೂ, ಮನೆಯಲ್ಲಿ ಅಡಿಗೆ ಮಾಡೋ ಒಂಟಿ ಹೆಂಗಸರಿಂದ ಹಿಡಿದು ದೇವಸ್ಥಾನದ ಪೂಜಾರಿವರೆಗೂ ಎಲ್ರೂ ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಅಂತ ಜೀವ ಕೈಯಲ್ಲಿಟ್ಕೊಂಡು ಬದುಕೋ ಹಾಗೆ ಮಾಡಿದ್ದೀರಾ. ನಿಮ್ಮಂತ ಹಲ್ಕ ನನ್ ಮಕ್ಕಳಿಂದ ನಮ್ ಪೊಲೀಸ್ನವರಿಗೆ ತಿನ್ನೋ ಅನ್ನ ಸೇರ್ತಿಲ್ಲ, ತಿಕ್ಕ ಕೆಡ್ಕೊಳ್ಳೋಕೆ ಹಿಡಿಯಕ್ಕಾಗದೆ ಹಿಜಿನಗಳ ತರ ಓಡಾಡ್ಕೊಂಡಿದ್ದಾರೆ ಪೊಲೀಸ್ನವರು ಅಂತ ಪ್ರೆಸ್ಸು ಪಬ್ಲಿಕ್ಕು ನಮ್ಮನ್ನ ನೋಡಿ ಅಂತ ಕ್ಯಾಕರ್ಸಿ ಊಗಿತಾ ಇದ್ದಾರೆ. ಅವರ ಕೈಗೆ ಕೋಳ ಹಾಕಿ ಇಲ್ಲ ನಿಮ್ ಕೈಗೆ ಬಳೆ ಹಾಕೊಳ್ಳಿ ಅಂತ ಪೊಲಿಟಿಷಿಯನ್ಸ್ ಕೂಗ್ತಿದ್ದಾರೆ. ಹೇ, ಚಿಲ್ಲರೆ ಕಾಸಿಗೂ ಕೊಲೆ ಮಾಡಿದೀರಾ, 1 ಗ್ರಾಮ್ ಚಿನ್ನಕ್ಕೂ ಚಾಕು ಹಾಕಿದ್ದೀರಾ. ಗನ್ಸು ಹೆಂಗ್ಸು ಅನ್ನೋ ವ್ಯತ್ಯಾಸನೇ ಇಲ್ದೆ ಎಲ್ರೂ ರೇಪ್ ಮಾಡಿದ್ದೀರಾ. ರಾಕ್ಷಸರು ಮೃಗಗಳು ಒಟ್ಟಿಗೆ ಮಲಗಿದ್ದಾಗ ಹುಟ್ಟವರ ನೀವು. ರೇಪ್ ಮಾಡಿ ಕೊಲೆ ಮಾಡೋದನ್ನ ಕೇಳಿದ್ದೀನಿ, ಹೆಣ ತಿಂತಾರೆ ಅನ್ನೋದು ಕೇಳಿದ್ದೀನಿ. ಆದ್ರೆ ನೀವು ನನ್ನ ಮಕ್ಕಳ ಕೊಲೆ ಮಾಡಿದ್ದ ಶವಾನೇ, ಆ ಶವಾನೇ ರೇಪ್ ಮಾಡ್ತಿದ್ರಲ್ಲ. ಕುರಿ ಕೋಳಿ ಕುಯ್ದಂಗೆ ಮನುಷ್ಯರನ್ನ ಅಷ್ಟು ಸಲೀಸಾಗಿ ಸಾಯಿಸ್ತಿದ್ರಲ್ಲ. ಸಾಯಿಸಲೇಬೇಕು ಅನ್ನೋದಾದ್ರೆ ಎಲ್ಲಿ ಬೇಕಾದ್ರೂ ಚುಚ್ಚಿ ಸಾಯಿಸ್ಬೋದು. ಆದ್ರೆ ಪ್ರತಿ ಒಬ್ಬರನ್ನು ಕತ್ ಕುಯ್ದೆ ಯಾಕೆ ಕೊಲ್ತಿದ್ರಿ? ಕತ್ ಕೊಯ್ದಾಗ ಗಂಟ್ಲಾಗ ಅಂತ ಸೌಂಡ್ ಬರ್ತದೆ ಸಮಯ, ಕೇಳಕ್ಕೆ ಸಂದಾಗಿರ್ತದೆ. ಇವತ್ತು ಹಬ್ಬ ಮಾಡೋಣ. ಇಲಿಗಳಪ್ಪ ಇಲಿಗಳು ಇವತ್ತು ಪಂಡ್ಗ. ಎಲ್ಲ ಇಲ್ಲಿದ್ದೀರಾ? ನಾನು అడంతా వెతుకొని వస్తుంది, మీరు ఇక్కడున్నారు. ఏంటది? ఏమో బయస్తా ఉన్నారు? కోడ్లా గొర్రా? 2 కాదు స్వామి, గాడి స్వామి, కత్తే. ఏమంటివి? గాడిద? దొంగ నా కొడుకులారా, ఏం దొరికితే దాంట్నే తింటారు కదా మీరు. ನೀವೊಂದು ಕೈಯಾಗ ಬನ್ನಿ ಸ್ವಾಮಿ, చాలా బాగుంది. తిమ్ముడు సామలకు బీజ్ మీరా ఇరదే ఎల్దో నాకు కావాలే. మీ జన్మకి నా జోడు పెట్ట.
తీసుకో 3000 ఉంది పెట్టుకో. ఒక్కడిని ఏసయ్యాల. ಏನ್ ಸ್ವಾಮಿ 3,000 ಕೊಟ್ಬಿಟ್ಟು ಎತ್ಬಿಡು ಅಂದ್ರ ಹೆಂಗ? ರೇ ದೊಂಗನ ಕೊಡ್ಕ, ನಿಮ್ ಮೇಲಿರೋ ಕೇಸ್ನೆಲ್ಲ ಓಪನ್ ಮಾಡಿದ್ರೆ ಒಬ್ಬೊಬ್ಬರನ್ನು 10 ಸರಿ ನೆನಾಕ್ತಾರೆ తెలుసా? వాట్ స్వామి? చెయ్యాల ఎవరిని సామే? ఒక్కడున్నాడు చిత్తూరులో. ಆ ಪಾಪ ಇಲ್ಲ ಇಲ್ಲ ನೀನು ಹೊರ್ಸು. తమ్ముడు ಕೃಷ್ಣ ಇದೇ ರೋಡಾ? ಇನ್ನೇನು ಬರೋ ಟೈಮು. ಗಾಡಿಗಳಾಗಿ ಬರ್ತಾನೆ. ಹೆಂಗವನಂತೆ? ಆಳು ಕಟ್ ಮಸ್ತಾಗಿ ಎತ್ತರಕ್ಕಿರ್ತಾನೆ, ಬೆಳ್ಳಗೆ. ಪೊಲೀಸ್ನ ಹೊಡಿಯೋಕ್ಕೆ ಸುಪಾರಿ ತಗೊಂಡ ಮುನಿಯ? ಪೊಲೀಸ್ ಅವನ್ನು ಹೊಡೆಯೋದಕ್ಕೆ ಸುಪಾರಿ ಕೊಟ್ಟಿದ್ದು ಪೊಲೀಸ್ ಅವನೇ. ಅಕ್ಕ ಇನ್ನ ಎಷ್ಟೊತ್ತಕ್ಕ? ಬೋರ್ಡ್ ಮೀಟಿಂಗ್ ಇದೆ ಅಂತ ನೆನ್ನೆನೆ ಹೇಳಿದ್ದೀನಿ. ಇವತ್ತು ಲೇಟಾಗಿ ಹೋದ್ರೆ ಬಾಸ್ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸ್ಬಿಡ್ತಾನೆ. ಅಲ್ವೋ, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೋ? ಎಲ್ಲ ಕೆಲಸ ಮಾಡಕ್ಕೆ ನನ್ನ 4 ಕೈಗಳ ಇವೆ. ಮನೆ ಕ್ಲೀನ್ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಅಡಿಗೆ ಮಾಡ್ಬೇಕು. ನಿನ್ ಟಿಫಿನ್ ಬಾಕ್ಸ್ ರೆಡಿ ಮಾಡೋಸಲ್ಲಿ ನಂಗೆ ಸಾಕಾಗೋಗುತ್ತೆ. ಏನೋ ಹೇಳಿದ್ ಕೇಳಿಸ್ತಾ? ಹಬ್ಬ, ಅಷ್ಟರಲ್ಲಿ ವರ್ಲ್ಡ್ ಕಪ್ ಶುರು ಆಗ್ಬಿಟ್ಟಿರುತ್ತೆ. ನಿನ್ಗೆ ಯಾಕಕ್ಕ ಟೆನ್ಷನ್? ನಾನು ಕ್ಯಾಂಟೀನ್ ಅಲ್ಲಿ ತಿನ್ಕೋತೀನಿ, ನೀನ್ ಆರಾಮ ಕೆಲಸ ಮಾಡು. ಬರ್ಲಾ? ಏಯ್ ಕೂತ್ಕೊಳ್ಳೋ. ಕ್ಯಾಂಟೀನ್ ಊಟ ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಸುಮ್ನೆ ದುಡ್ಡು ದಂಡ. ಮದ್ವೆ ಆಗೋ ಅಂತ 50-60 ಹುಡುಗಿರ್ ಫೋಟೋ ತೋರ್ಸಿದ್ರು ಒಬ್ಬಳು ಒಪ್ಕೊಳ್ಳಿಲ್ಲ. ಅಯ್ಯೋ, ಸುತ್ತಿ ಬಳಸಿ ನನ್ ಮದ್ವೆ ವಿಷಯಕ್ಕೆ ಬರ್ತೀಯಲ್ಲ ನೀನು. ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋ. ನಿನ್ ಟಿಫನ್ ಬಾಕ್ಸು ರೆಡಿ ಮಾಡ್ತೀನಿ. ಇಷ್ಟು ಚೆನ್ನಾಗಿರೋ ಹುಡುಗಿ ಮನೆ ಕೆಲ್ಸಕ್ಕ? ಫೋಟೋ ನೋಡೋಕೆ ಮಾಡಿದ್ರೆ ಕೆಲ್ಸಕ್ಕೆ ಬರ್ತಾಳಂತ? ಹೇಗಿದ್ದಾಳೋ? 3 ಹೊತ್ತು ಮನೇಲಿ ಅವಳ ಜೊತೆ ಇರೋದು ನೀನೇ ತಾನೆ? ನೀನೇ ಹೇಳು. ಮಾಲೂರಲ್ಲಿ ನಮ್ಮ ಮಾವ ಕೇಶವರಾಯರ್ ಇದ್ದಾರಲ್ಲ, ಅವ್ರ ಮನೆ ಪಕ್ಕದಲ್ಲಿರೋ ಹುಡುಗಿನೇ. ಹೆಸರು ಸುಶೀಲಾ. ಒಳ್ಳೆ ಮನೆತನ. ಹುಡುಗಿ ಬ್ಯಾಕ್ ಗ್ರೌಂಡ್ ಇಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ಯಾ? ಜಾತಕ ಕೂಡ ಚೆನ್ನಾಗಿದೆ ಕಣೋ. ಸರೋಯ್ತು. ಮನೆ ಕೆಲ್ಸಕ್ಕೆ ಇಟ್ಕೊಳಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ನೋಡ್ತಾರ ಅಕ್ಕ? ಏ ತರ್ಲೆ, ಈ ಹುಡುಗಿ ಕೆಲಸದವಳಲ್ಲ, ನಮ್ಮನೆ ಸೊಸೆ ಆಗೋಳು. ಏ ಹರಿ, ಬೇಗ ನೀನ್ ನಿರ್ಧಾರ ಹೇಳ್ಬೇಕು. ಹುಡುಗಿ ಮನೆ ಮುಂದೆ ಮದುವೆ ಗಂಡುಗಳು ಕ್ಯೂ ನಿಂತಿದ್ದಾರೆ. ಓ, ದೊಡ್ಡ ಸುಂದರಿ ಅವಳು. ನಾನೇನ್ ಚೆನ್ನಾಗಿಲ್ವಾ? ಆಮೇಲೆ ಬಂದು ಹೇಳ್ತೀನಿ ಅಕ್ಕ. ಬಾಯ್ ಬಾಯ್.
పమ్మ పంచోడు పమ్మ పెట్టుకొని బ్యాండ్లీని ಸಮಯ ನಮ್ಮೂರ್ಗಳಿಂದ ಕೆಲ್ಸಕ್ ಬರ್ತಾರೆ ಅಂತ ಹೇಳದ್ನಲ್ಲ ಸಮಯ ಇವ್ರುಗಳೇ ಸಮಯ ಅವ್ರ ಇವ್ರ ಒಬ್ಬೊಬ್ನ 10 kg ಸುಟ್ ಮಾಂಸ ತಿನ್ ಬೆಳ್ದಂಗ ಅವ್ರೆ. ಇವ್ರ ಹತ್ರ ನಾನೇ ನಮ್ಮ ಕೆಲಸ ತಗೊಳೋದು. ಇವ್ರು ನೋಡಿದ್ರೆ ಯಾರು ಮೈ ಬಗ್ಸ್ ಕೆಲಸ ಮಾಡೋ ಥರ ಇಲ್ಲ, ಎಲ್ಲ ಮೈಗಳ್ರಿದ್ದಂಗ ಅವ್ರೆ. ಅಯ್ಯೋ ಸ್ವಾಮಿ, ನಾವುಗಳಂತಾರಲ್ಲ ಸ್ವಾಮಿ. ಒಪ್ಕೊಂಡು ಬನ್ನಿ, ಚೆನ್ನಾಗಿ ಮಾಡಿ ಮುಗಿಸ್ತೀವಿ ಸ್ವಾಮಿ. ಎಷ್ಟೇ ಕಷ್ಟ ಆದ್ರೂ ಅರ್ಧದಲ್ಲಿ ಬಿಟ್ಟು ಹೋಗಲ್ಲ ಸ್ವಾಮಿ. ಎಲ್ರು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಹಿಂಗೇನಪ್ಪ ಹೇಳೋದು. ಆಮೇಲೆ ಯಾರಾದ್ರೂ 2 ರೂಪಾಯಿ ಜಾಸ್ತಿ ಕೊಟ್ರೆ ನಿಮ್ ಮುಕ್ಳಿಗಳು ತಿರ್ಸ್ಕೊಂಡು ಆ ಕಡೆ ಕೊಂಡೋಗ್ತೀರಾ. ಆಮೇಲೆ ಕಷ್ಟ ಪಡೋದು ಯಾರು? ಈ ಮೇಸ್ತ್ರಿ ಮುನಿಯಪ್ಪ ತಾನೆಮ್ಮ. ಬಿಡ್ ಸಮಯ. ಸ್ವಾಮಿ, ನಂಬುದವ್ರು ಕತ್ಕುಯ್ಯವ್ರಲ್ಲ ಸ್ವಾಮಿ ನಾವು. ದೊಡ್ಡ ಮನ್ಸ್ ಮಾಡು ಸಮಯ. ಬೇಕಾರೆ 2 ರೂಪಾಯಿ ಕಮ್ಮಿ ಕೊಡು ಸಮಯ. ಆಗಲ್ಲ ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ ಸಮಯ. ಸರಿ ಇವರೆಲ್ಲ ಏನಾಗ್ಬೇಕು ನಿನ್ಗೆ? ಅವನು ನಮ್ಮ ಮಾವನು, ಇವನು ನನ್ನ ಗಂಡು, ಇವ್ರು ನಮ್ಮ ಸಂಬಂಧಿಕರು ಸಮಯ. ಇಡೀ ಕಾಂದನ್ನೇ ತಲೆ ಕಟ್ಟತ್ತಾರ ಅವಳಪ್ಪ. ಆಯ್ತು ಹೋಗಿ ಕೆಲಸ ನೋಡೋಗ್ರಿ. ಬರ್ತೀನಿ ಸಮಯ. ಯಾಕೋ ಹೋಗ ಕೆಲಸ ನೋಡೋಗಲ್ಲ. ಮೊನ್ನೆನೇ ಬರ್ತೀವಂದ್ರಿ, ಏನಕ್ಕೆ ಲೇಟು? ಕೆಲ್ಸಗಳು ಬೇಗನೆ ಮುಗಿದ್ವು. ನಾನು ತಿರುಪತಿಗೆ ಹೋದೆ, ಮುನಿಯ ಚಿಂತಾಮಣಿಗೆ ಹೋದ, ಹನುಮ ಕಂಚಿಗೆ, ತಿಮ್ನು ಇಲ್ಲಿಗೆ ಬಂದು ನಮ್ಗಳಿಗೆ ಕಾಯ್ತಿದ್ದ. ಒಟ್ಟಿಗೆ ಬಂದ್ರೆ ಚಿಕ್ಲಾಕೊಂತೀವಲ್ಲ. ಚಿಕ್ಲ ಕಂಡ್ರೆ ಬಿಳಿ ಬಟ್ಟನೆ. ಕಾನ್ಸ್ಟೇಬಲ್ ಮೊದ್ಲೇನೆ ಹೇಳಲಿಲ್ಲ, ಎತ್ತಬೇಕಾಗಿದ್ದು ಸಬ್ ಇನ್ಸ್ಪೆಕ್ಟರ್ನ ಅಂತ. ಕೊರಂ ನನ್ನ ಮಗನು. ಲಕ್ಷ್ಮಿ, ಇಲ್ಲೆಲ್ಲ ಸರಿ ತಾನೆ? ನಡಿ ಹೋಗಣ. ಹರಿ, ಇವತ್ತೇನು ಆಫೀಸಿಂದ ಬೇಗ ಬಂದ್ಬಿಟ್ಟೆ? ಹೀಗೆ ಹೋಗಿ ಆಮೇಲೆ ಲೇಟ ಬರ್ಲಾ? ತರ್ಲೆ, ಕೂತ್ಕೊಳ್ಳೋ. ಅಯ್ಯೋ ಅಕ್ಕ, ಏನು? ನಿನ್ ಕಷ್ಟ ನನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಅಕ್ಕ. ಏನಾಯ್ತು? ಒಂದ್ ಕೆಲಸ ಮಾಡೋಣ. ಬೆಳಗ್ಗೆ ಅದ್ಯಾವುದೋ ಹುಡುಗಿ ಫೋಟೋ ತೋರಿಸಿದ್ಯಲ್ಲ, ಕೆಲ್ಸದವಳ್ದು, ಅವಳನ್ನ ಮದುವೆ ಆಗ್ಬಿಡ್ತೀನಿ, ನಿನ್ ಲೈಫ್ನ ಸೆಟಲ್ ಮಾಡ್ಬಿಡ್ತೀನಿ. ನಿಜವಾಗ್ಲೂನಾ? ಈ ಒಂದು ಸ್ವೀಟ್ ನ್ಯೂಸ್ ಹೇಳಿದ್ದಕ್ಕೆ ನಿಂಗೊಂದು ಒಳ್ಳೆ ಕಾಫಿ ಮಾಡ್ಕೊಂಡು ಬರ್ತೀನಿ. आज के बाद हम कुछ पिएंगे तो शादी के बाद उसी के हाथ से पिएंगे जानी. ಯು ನಾಟಿ. ಬರ್ಲಾ? ತಲೆ ಮೇಲೆ ಒಂಚೂರು ಮಲ್ಗಕ್ ಭೂಮ್ತಾ ಈ ಬಚ್ಚ. ಉಪೇಂದ್ರ ಸಾಕಾತಾಗ ಹೇಳೋನೆ, ಪ್ರೀತಿ ಪ್ರೇಮ ಬದ್ನೇಕಾಯಿ ವಸ್ತುವ ಮುನಿಯ. ಬರ್ದೇ ಇಲ್ಲ ಅದು ಸಾಯ್ತೀನ. ಕೆಲ್ಸ ಆಯ್ತಾ? ಬಿಡಲ್ಲ. ಮತ್ತೆ ಕೇಳಕ್ ಹೋಗಿದ್ದೆ ಅನ್ಕೊಂಡ್ಯಾ? ಅಲ್ಲಿ ಮೇಸ್ತ್ರಿಗೂ ಕಿರ್ಚ್ಕೊತಾವನೆ, ನೀನು ಇಲ್ಲಿ ಆರ ಹಾಕೊಂಡ್ ಕುತ್ಕೊಂಡಿದ್ಯಾ? ಸೊಂಟ ನಾವು ನನ್ ಕಷ್ಟ ನನಗೆ ಅಂದ್ರೆ ರಾತ್ರಿ ಎಲ್ಲ ನೀವು ತಿನ್ನಿ ಬಿಡ. ಬಿಡಲೆ. ಯಾಕೆ ಬೇಡವಾ? ಬಂದ್ಬಿಡು. ತಗೋ, ಸೊಂಟ ನೋವು ಕಮ್ಮಿ ಆಗ್ತದೆ. ನಾಯಿಗಳ ನನ್ ಹಿಂದೆನೆ ಬಂದ್ ಸಾಯ್ತವೆ, ಒಂದ್ ಕಡೆ ಕೂತ್ಕೊಳ್ಳಕ್ಕೂ ಬಿಡಲ್ಲ. ಯಾವ್ದಾನ ಮನೆಗಳು ಹುಡುಕ್ತಾ? ಇನ್ನ ಇಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ದೆ? ಲೌಡಿ. ఈ పేటకు నేనే మేస్తిరి, పేదల పాలికి పెన్నిది, కాయా కష్టం ఎరగని వాళ్ళకి ఖబర్దారు చేస్తే నానే ముఠా మేస్తిరి. ಯಾಕಮ್ಮ? ಸಮಯ, ನಂಗೆ ತುಂಬಾ ಹೊಟ್ಟೆ ನೋಯ್ತದೆ. ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊ ಬರ್ತೀನಿ. ಆ ಡಾಕ್ಟರ್ ಹತ್ರ ಯಾಕಮ್ಮ? ನಾನೇ ಇದ್ದೀನಿ. ಅದು ಬೇರೆ ತರ ಹೊಟ್ಟೆ ನೋವು. ಅದಕ್ಕೆ ಅದು ಇದು ತಿನ್ಬಾರ್ದು ಅಂತ ಹೇಳೋದು. ತಗೋ, ಹೋಗ ಆಸ್ಪತ್ರೆಗೆ ತೋರಿಸ್ಕೊಂಬ. ಸಂಬಳದಾಗ ಇಡ್ಕೊಳ್ಳಲ್ಲ ಅಲ್ಲ? ಅಯ್ಯೋ ಅಮ್ಮ, ಹಂಗೆಲ್ಲ ಮಾಡಲ್ಲಮ್ಮ. ನಾನು ಮುನಿಯಾ ಮೇಸ್ತ್ರಿ. ಬರ್ತೀನಿ. ಹೋಗ್ಬಮ್ಮ. ನಾನೇ ಮುನಿಯಾ ಮೇಸ್ತ್ರಿ.
ಕಾಲೇಜ್ ಹೋಗ್ತಾ ಇದ್ದೀನಿ ಅಯ್ಯೋ ಕೊಡಪ್ಪ. ಅಮರ ಮಧುರ. ಯಾಕ್ರೋ ಈ ತರ 3D ಎಫೆಕ್ಟ್ ಅಲ್ಲಿ ಬಂದು ದಿಗಿಲ್ ಬೀಳಿಸ್ತೀರಾ? ಈ ಮೇಸ್ತ್ರಿ ಕೆಲಸ ಮಾಡೋ ಬದಲು ಐಸ್ ಕ್ಯಾಂಡಿ ಅಂಗಡಿ ಹಾಕೊಂಡಾದ್ರೂ ಜೀವನ ಮಾಡ್ಬೋದಲ್ರೋ. ಹೋಗ 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 ಹೋಗಲ್ಲ, ಗುರಾಯಿಸ್ಬೇಡಲ್ಲ. ಏನಮ್ಮ ಎಷ್ಟೊತ್ತಾಯ್ತು ನೀನು ಹೋಗಿ? ಹಿಂಗ್ ಬರ್ತೀನಿ ಹಂಗೆ ಹೋಗ್ಬಿಟ್ಟು ಅಂದೋಳ್ ನೀನು. ಏನಮ್ಮ ಸಂಬಳ ಕೊಡೋ ಟೈಮ್ ಕರೆಕ್ಟಾಗಿ ಬಂದಿದ್ಯಾ ನೀನು? ಸಮಯ 3-4 ಆಸ್ಪತ್ರೆ ಸುತ್ಕೊಂಡು ಬಂದೆ. ಒಂದ್ ಕಡೆ ತುಂಬಾ ಜನಗಳು, ಒಂದ್ ಕಡೆ ಡಾಕ್ಟ್ರೇ ಇಲ್ಲ. ಕಮ್ಮಿ ಜನಗಳಿರೋ ಆಸ್ಪತ್ರೆ ಹುಡುಕಿ ತೋರ್ಸ್ಕೊಂಡ್ ಬರಕ್ ಇಷ್ಟೊತ್ತಾಯ್ತು. ಎಲ್ಲಾದ್ರೂ ಜನ ಕಡಿಮೆ ಇರೋ ಕಡೆ ತೋರ್ಸ್ಕೊಂಡ್ ಬರುತ್ತಾನೆ. ನೋಡಿ ನೋಡಿ ಹೆಂಗಪ್ಪ ಅವ್ರು ಸಾಕೋದು, ಭಯ ಆಗ್ತದೆ.